ಕರ್ನಾಟಕ ಗೃಹ ಮಂಡಳಿಯಿಂದ ನೂರಾರು ಎಕರೆಯಲ್ಲಿ ಸೈಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ನಿಜಕ್ಕೂ ಇರುವಂತಹ ಫಲಾನುಭವಿಗಳು ಬಂದು ಅಲ್ಲಿ ಮನೆ ಕಟ್ಟಿ ವಾಸ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅದೇ ಸೈಟ್ಗಳು ಈಗ ಅನೈತಿಕ ಚಟುವಟಿಕೆಗಳಿಗೆ ತಾಣ ಆಗ್ಬಿಟ್ಟಿದೆಯಂತೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವಿಜಯಪುರ ನಗರದ ಹೊರಭಾಗದ ಕಸಬಾ 2ರಲ್ಲಿ ಸುಮಾರು 260ಕ್ಕೂ ಅಧಿಕ ಎಕರೆ ಪ್ರದೇಶದಲ್ಲಿ ಗೃಹ ಮಂಡಳಿಯಿಂದ ಮನೆಗಳ ನಿರ್ಮಾಣದ ಜೊತೆಗೆ ಸೈಟ್ ವಿತರಣೆ ಮಾಡಿದ್ದಾರೆ. ಸುಮಾರು 14ರಿಂದ 15 ವರ್ಷ ಕಳೆದರೂ ಸಹಿತ ಇನ್ನೂವರೆಗೂ ಯಾರು ಕೂಡ ಜನರು ಬಂದು ಇಲ್ಲಿ ವಾಸವಾಗಿಲ್ಲ. ಇಂದು ಅಲ್ಲಿರುವ ಮನೆಗಳು ಹಾಳು ಕೊಂಪೆಯಾದಂತಾಗಿ ಮಾರ್ಪಟ್ಟಿದ್ದು ಅನೈತಿಕ ಚಟುವಟಿಕೆಗಳಿಗೆ ಹೇಳಿ ಮಾಡಿಸಿದಂತಿದೆ. ಇಲ್ಲೆಲ್ಲ ಮೂಲ ಸೌಕರ್ಯ ಇದಾವೆ, ಎಲ್ಲ ಸಿಸ್ಟಮೆಟಿಕ್ ಆಗಿದೆ, ಸುಸಜ್ಜಿತವಾಗಿದೆ ಅಂತ ಹೇಳಿದ್ರು. ಬಟ್ ಅಲ್ಲಿ ಹೋಗಿ ನೋಡೋಣ, ಒಂದು ವಿದ್ಯುತ್ ಕಂಬ ನೋಡಿದೆ ನಾನು, ಅದು ಗಿಡಕ್ಕೆ ಕೊಟ್ಟಿದ್ದಾರೆ ಕಂಬಕ್ಕೆ ಕೊಟ್ಟಿದ್ದಾರೆ ಅದ ತಿಳಿಲಿಲ್ಲ ನನಗಲ್ಲಿ. ಮತ್ತೆ ಇನ್ನೊಂದು ಮೂಲ ಸೌಕರ್ಯಗಳನ್ನ ಅಲ್ಲಿ ಒಂದು ಇಲ್ಲಿ ಇಲ್ರಿ. ಆ ಸ್ಥಳದಲ್ಲಿ ಸುಸಜ್ಜಿತ ರಸ್ತೆಗಳಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಇನ್ನು ಬೀದಿ ದೀಪದ ವೈರ್ಗಳಂತೂ ಕಿತ್ತು ಹೋಗಿವೆ. ಇದರ ಮಧ್ಯೆ ಮತ್ತೊಮ್ಮೆ ಗೃಹ ಮಂಡಳಿಯಿಂದ ಅಲ್ಲಿ ಇನ್ನಷ್ಟು ನಿವೇಶನಗಳನ್ನ ಹಂಚಿಕೆ ಮಾಡುವ ಉದ್ದೇಶದಿಂದ ವಿವಿಧ ಸೈಜ್ನ ಸೈಟ್ಗಳ ಹಂಚಿಕೆಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಜೊತೆಗೆ ಅಧಿಕಾರಿಗಳು ಖಾಸಗಿ ಸೈಟ್ ಮಾಲೀಕರೊಂದಿಗೆ ಶಾಮೀಲಾಗಿದ್ದು ಸರ್ಕಾರಿ ಸೈಟ್ಗಳ ಅಭಿವೃದ್ಧಿ ಮಾಡ್ತಾ ಇಲ್ಲ ಎಂಬ ಆರೋಪ ಕೇಳಿ ಬಂದಿದೆ. 4,500 ಪ್ಲಾಟ್ಗಳನ್ನ ಅಲಾಟ್ ಮಾಡಿ, ಅಂದ್ರೆ 2007-8ರಿಂದ ಇಲ್ಲಿವರೆಗೆ, ಅಂದ್ರೆ ಸರಿಸುಮಾರು ಆ ಕಡೆಯಿಂದ 12 ಈ ಕಡೆಯಿಂದ 5, ಅಂದ್ರೆ ಸುಮಾರು 20 ವರ್ಷ ಆದರೂ ಕೂಡ ಯಾವುದೇ ಅಭಿವೃದ್ಧಿಯಲ್ಲಿ ಕಾಣಕತ್ತಿಲ್ಲ. ಅದಕ್ಕೆ ಇವತ್ತಿನ ದಿನ ಮೊನ್ನೆ ದಿನ ನಾವು ಪತ್ರಿಕಾಗೋಷ್ಠಿಯಲ್ಲಿ ಮತ್ತು ಇವರ ಒಂದು ಜಾಹೀರಾತಿನಲ್ಲಿ ನೋಡಲಾಯಿತು, BDO ಹೌಸಿಂಗ್ ಬೋರ್ಡ್ದಿಂದ ಸುಸಜ್ಜಿತವಾದಂಥ ಪ್ಲಾಟ್ಗಳಿಗಾಗಿ ಸಂಪರ್ಕಿಸಿ ಅಲ್ಲಿ ವಿದ್ಯುತ್ ಸಂಪರ್ಕ ಇದೆ, ಸುಸಜ್ಜಿತವಾದ ರಸ್ತೆ, ಚರಂಡಿ, ಶುದ್ಧ ಕುಡಿಯುವ ನೀರು ಎಲ್ಲ ಐತೆ ಅಂತ ಹೇಳಿ ಕೊಟ್ಟಿದ್ರು ಅವರು. ಆದರೆ ಇವತ್ತಿನ ದಿನ ನಾವು ಪ್ಲಾಟ್ ತಗೋಬೇಕಂತ ಹೇಳಿ ಆ ನೈಜ ಸ್ಥಳಕ್ಕೆ ನಾವು ವಾಸ್ತವವಾಗಿ ನೋಡಿ ಅಲ್ಲಿರುವಂತಹ ಪರಿಸ್ಥಿತಿ ನೋಡಿ ತುಂಬಾ ಗಾಬರಿ ಆಯ್ತಂದ್ರೆ. ಇನ್ನು ಕಸಬಾ 2ರ ಸೈಟ್ಗಳ ವಾಸ್ತವ ಚಿತ್ರಣ ನೋಡೋದಾದ್ರೆ ಹಗಲು ಹೊತ್ತಿನಲ್ಲಿ ಅಲ್ಲಿ ಹೋಗಲು ಭಯ ಬೀಳುವ ಪರಿಸ್ಥಿತಿ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ಲಕ್ಷ್ಯ ವಹಿಸಿ ಇಲ್ಲಿ ಮೂಲಭೂತ ಸೌಕರ್ಯವನ್ನ ಕಲ್ಪಿಸಬೇಕಾಗಿದೆ. ದೀಪಕ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.